आई रब्बी गुमा तुकल ज़िबान, तो बताओ तुम अपने परवरदिगार की कौन कौन सी नियामतों को ठुकराओगे। तो आज उस परवरदिगार की शान बाग में हमने बारी मैं नुक्कड़ मंडे के तालिबे इल्म मोहम्मद उज़ैर को आवाज़ देती हूँ कि वो आए और अपने बारी ताला पेश करें। नुक्कड़ मंडे के तालिबे इल्म मोहम्मद उज़ैर जो इस मकाम में पहला मकाम हासिल किए हुए हैं। मोहम्मद उज़ैर नुक्कड़ मंडे का तालिबे इल्म। ಸಾಲಿನ ಜೈ ಬಲೋ ಭಾರತ್ ಮತಾ ಕಿ ಅಂತಂದರೆ ನಮ್ಮ ಫೈಜುಲ್ಲಾ ಸರ್ ಅವರು ಹೇಳ್ತಾ ಇದ್ರು ಏನು ಅಂತಂದರೆ ಗಲಾಟೆ ಜಾಸ್ತಿ ಮಾಡ್ತಾರೆ, ನಿಶಬ್ದವಾಗಿರಲ್ಲ ಅಂತ. ಆದರೆ ಜೈ ಬಲೋ ಭಾರತ್ ಮತಾ ಕಿ ಅಂತಂದರೆ ನೋಡಿ ಎಷ್ಟು ಸೈಲೆಂಟ್ ಆಗ್ತಾರೆ. ಅಂದರೆ ಭಾರತ ಮಾತೆಯ ಒಂದು ಶಕ್ತಿ ಅಷ್ಟಿದೆ ಅಲ್ವಾ. ಭಾರತ ದೇಶದ ಅಭಿಮಾನ ಅಷ್ಟು ಮಕ್ಕಳಲ್ಲಿದೆ. ಈ ಒಂದು 25-26ನೇ ಸಾಲಿನ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಈ ಉರ್ದು ಟೌನ್ನ ಕ್ಲಸ್ಟರ್ನಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗಿರ್ತಕ್ಕಂಥ KN ರಾಮಚಂದ್ರಪ್ಪ ಸರ್ ಅವರೇ, ಅದೇ ರೀತಿ BRC ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಸೋಮೇಶ್ ಸರ್ ಅವರೇ, ಹುಸೇನ್ ಸರ್ ಅವರೇ, ಅದೇ ರೀತಿ ನಮ್ಮ ಶಾಲೆಗಳ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರ್ತಕ್ಕಂಥ ನಮ್ಮ ಮುನೇಶ್ ಸರ್ ಅವರೇ, ಮತ್ತು ECO ಆಗಿರ್ತಕ್ಕಂಥ ಸತೀಶ್ ಸರ್ ಅವರೇ, ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಓಬುಲ್ ರೆಡ್ಡಿ ಅವರೇ, ನಮ್ಮ ಸಹಕಾರ್ಯದರ್ಶಿ ಆಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರೇ, ಅದೇ ರೀತಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸರ್ಕಾರಿ ನೌಕರ ಸಂಘದ ಖಜಾನ್ಸಿಗಳಾಗಿರ್ತಕ್ಕಂಥ ನಮ್ಮ ಸುಬ್ರಹ್ಮಣ್ಯ ಅವರೇ, ಅದೇ ರೀತಿ ಉಪಾಧ್ಯಕ್ಷರಾದ ಕೃಷ್ಣಮೂರ್ತಿ ಅವರೇ, ಮತ್ತು ಹರೀಶ್ ಅವರೇ, ನಮ್ಮ ಪದವೀಧರ ಶಿಕ್ಷಕರ ಸಂಘದ ಮಂಜುನಾಥ್ ಸರ್ ಅವರೇ, ಅದೇ ರೀತಿ ಎಲ್ಲ ನನ್ನ ವೃತ್ತಿ ಬಾಂಧವರೇ ಮತ್ತು ಮಕ್ಕಳೇ, ಈ ಒಂದು ಉರ್ದು ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಫೈಜುಲ್ಲಾ ಸರ್ ಅವರೇ, ಈ ಒಂದು ಕ್ಲಸ್ಟರ್ನ CRPಗಳಾಗಿರ್ತಕ್ಕಂಥ ಮೇಡಮ್ ಅವರೇ, ಎಲ್ಲ ವೃತ್ತಿ ಬಾಂಧವರೇ ಹಾಗೂ ಮಾಧ್ಯಮ ಮಿತ್ರರೇ ಮತ್ತು ಮುದ್ದು ಮಕ್ಕಳೇ, ಈ ಒಂದು ಕಾರ್ಯಕ್ರಮ ಇದುವರೆಗೂ ನಮ್ಮ BO ಮತ್ತು ಕೋಆರ್ಡಿನೇಟ್ರು ಹೇಳಿದರು, ಭಾಳಷ್ಟು ಉತ್ತಮವಾದ ಕಾರ್ಯಕ್ರಮ. ಸರ್ಕಾರ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರ ಹಾಕಬೇಕು, ಅವರನ್ನು ಮುಖ್ಯವಾಹಿನಿಗೆ ತರಬೇಕು ಅನ್ನೋದು ಕಾರ್ಯಕ್ರಮ ಇಟ್ಕೊಂಡು ಇದು ಭಾಳಷ್ಟು ಯೋಚನೆ ಮಾಡಿ ಆಯೋಜನೆ ಮಾಡಿದ್ದಾರೆ. ಅದರಂತೆ ತಾವೆಲ್ಲರೂ ಕೂಡ ಮಕ್ಕಳೆಲ್ಲರೂ ಕೂಡ ಮೊಟ್ಟ ಮೊದಲನೇದಾಗಿ ಶಿಕ್ಷಣದ ಜೊತೆಗೆ ಮಾನವರಾಗಿ ಬಾಳಬೇಕು ಅನ್ನೋದು ಭಾಳಷ್ಟು ಮುಖ್ಯ. ನಿಮಗೆ ಶಿಕ್ಷಣ ಎಷ್ಟೇ ಇರಲಿ, ಅದಕ್ಕೆ ಗೌರವ ಸಿಗಬೇಕಾದ್ರೆ ಮಾನವರಾಗಿದ್ದಾಗ ಮಾತ್ರ ನಿಮ್ಗೆ ಗೌರವ ಸಿಗೋದು. ಅದರಂತೆ ನಮ್ಮೆಲ್ಲ ಶಿಕ್ಷಕರು ಕೂಡ ನಿಮಗಾಗಿ ಮಕ್ಕಳು ಏನೇ ಆಗಲಿ ನಮ್ಮ ಶಾಲೆ ಮಕ್ಕಳು ಚೆನ್ನಾಗಿ ಭಾಗವಹಿಸಬೇಕು, ಚೆನ್ನಾಗಾಗಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ತಮಗೆಲ್ಲರೂ ಕೂಡ ಉತ್ತಮವಾದ ಬೋಧನೆ ಮಾಡ್ತಾಯಿದ್ದಾರೆ. ಅದರಂತೆ ನೀವು ಕೂಡ ನಿಮ್ಮ ಶಿಕ್ಷಕರಿಗೆ ಪೋಷಕರಿಗೆ ಗೌರವ ತರುವಂಥ ಕೆಲಸ ಮಾಡಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದ ಕರೆದು ನನ್ನನ್ನು 4 ಮಾತಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸ್ತಾ, ಅದೇ ರೀತಿ ನಮ್ಮ ಉರ್ದು ಶಿಕ್ಷಕರು ನಮ್ಮ ಫೈಜುಲ್ಲಾ ಸರ್ ಹೇಳ್ತಾಯಿದ್ರು, ನಾವೇನೇ ಸಮಸ್ಯೆ ಎತ್ಕೊಂಡೋದ್ರು ಕೂಡ ಯಾವತ್ತೂ ಆಗಲ್ಲ ಅಂತ ಅಂದಿಲ್ಲ. ನಿಜಾನೇ, ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ನೀವು ಯಾವತ್ತೂ ಏನೇ ಸಮಸ್ಯೆ ಹೇಳಿದಾಗ ಕೂಡ ನಾವು ಸ್ಪಂದಿಸಿ ನಿಮಗಾಗಿ ಭಾಳಷ್ಟು ಕೆಲಸ ಮಾಡ್ತಾಯಿದ್ದೀವಿ. ಅದರಂತೆ ನಮ್ಮ BO ಸರ್ ಅವರು ಅಷ್ಟೇ ಹೇಳಿದ ಎಲ್ಲ ಕೆಲಸಗಳು ಕೂಡ ನಮಗೆ ಭಾಳಷ್ಟು ಸ್ಪಂದಿಸಿ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಅವರು ಕೂಡ ಧನ್ಯವಾದಗಳು ತಿಳಿಸ್ತಾ, ನಮ್ಮ ಶಿಕ್ಷಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಇದೇ ರೀತಿ ಕೆಲಸ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಕರೆದು 4 ಮಾತಾಡಲು ಅವಕಾಶ ಕೊಡ್ತಾ ತಮ್ಮೆಲ್ಲರಿಗೂ ವಂದಿಸ್ತಾ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕನ್ನಡ. ದಯವಿಟ್ಟು ಗಲಾಟೆ ಮಾಡಬೇಡಿ ಮಕ್ಕಳು. ಅವರು ಮಾತಾಡ್ತಾ ಇದ್ದಾರೆ. ಪ್ರಗತಿ ಚೇರ್ಮನ್ ಮುನೇಶ್ ಅವರು ಅದಕ್ಕೆ ಸಹಕಾರ ಮಾಡೇ ಮಾಡ್ತಾರೆ. ಯಾರು ಗಲಾಟೆ ಮಾಡಿದ್ರೆ ಅವ್ರಿಗೆ ಬ್ಯಾಗಿಲ್ಲ. ದಯವಿಟ್ಟು ಆಮೇಲೆ ಗಲಾಟೆ ಮಾಡೋದು ಇಲ್ಲಿ ಬಂದು ಮಾತಾಡಬೇಕು. ಕಾಂಗ್ರೆಸ್ ಮುನೇಶ್ ಸರ್ ಬ್ಯಾಗ್ ಪ್ರಾಮಿಸ್ ಕೇಳಿ ನಮಸ್ಕಾರ.
ಆಕ್ಚುಲಿ ಈ ಕ್ವಶನ್ ನಾನೇ ಕೇಳೋಣ ಅನ್ಕೊಂಡಿದ್ದೆ ಸರ್. ಯಾಕಂದ್ರೆ ಆ ಕಡೆ ಗಲಾಟೆ ಆಗ್ತಿತ್ತಲ್ವಾ, ಯಾರಿಗೆಲ್ಲ ಬ್ಯಾಗ್ ಬೇಕು ಅವರೆಲ್ಲ ಸೈಲೆಂಟ್ ಆಗಿರ್ಬೇಕು ಅಂತ ನಾನೇ ಕೇಳೋಣ ಅನ್ಕೊಂಡಿದ್ದೆ. ಓಕೆ ಮಕ್ಕಳೇ, ದಯವಿಟ್ಟು ಯಾರಿಗೆಲ್ಲ ಬ್ಯಾಗ್ ಬೇಕು ಅವರೆಲ್ಲ ಸೈಲೆಂಟ್ ಆಗಿರ್ಬೇಕು. ಇಲ್ಲೆಲ್ಲ ವೇದಿಕೆ ಮೇಲೆ ಗಣ್ಯಾತಿ ಗಣ್ಯರೆಲ್ಲ ಸೇರಿದ್ದಾರೆ, ಅವರಿಗೆಲ್ಲ ನಾವು ಗೌರವವನ್ನು ಸೂಚಿಸಬೇಕಂದ್ರೆ ನಾವೆಲ್ಲ ಕೂಡ ಸೈಲೆಂಟ್ ಆಗಿ ಕೂತ್ಕೋಬೇಕಾಗುತ್ತೆ ಅಂತ ನಾನು ಈ ಮನವಿ ಮಾಡ್ತೀನಿ. ಈ ಒಂದು ಏನು ಪ್ರತಿಭಾ ಕಾರಂಜಿ ಏನಿವತ್ತು ತಾಲೂಕಿನ ನಗರದ ಎಲ್ಲ ಉರ್ದು ಶಾಲೆಗಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನಿರ್ತವೆ ಅವುಗಳೆಲ್ಲ ಗುರುತಿಸಿ ಅವ್ರನ್ನ ಪ್ರೋತ್ಸಾಹಿಸುವಂಥ ಒಂದು ಕಾರ್ಯಕ್ರಮದ ವೇದಿಕೆಯನ್ನು ಇವತ್ತು ಅರೇಂಜ್ ಮಾಡಿದ್ದಾರೆ. ಆ ವೇದಿಕೆ ಮೇಲೆ ಬಹುಮುಖ್ಯವಾಗಿ ಕೇಂದ್ರ ಬಿಂದುಗಳಾದಂಥ ನಮ್ಮ ರಾಮಚಂದ್ರಪ್ಪ ಸರ್ ಅವರು, ಈ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು, ಅವ್ರಿಗೆ ನಮಸ್ಕಾರವನ್ನು ತಿಳಿಸುತ್ತಾ, ಅದೇ ನಮ್ಮ BRC ಸಂಪನ್ಮೂಲ ವ್ಯಕ್ತಿಗಳಾದಂಥ ನಮ್ಮ ಸಹೋದರರಾದಂಥ ಶ್ರೀಯುತ ಸೋಮೇಶಣ್ಣ ಅವರು ಕೂಡ ಈ ವೇದಿಕೆ ಮೇಲೆ ಇದ್ದಾರೆ. ಅದೇ ರೀತಿಯಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ನಮ್ಮ ವೆಂಕಟಗಿರಪ್ಪ ಸರ್ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ. ಅದೇ ರೀತಿಯಾಗಿ ಕನ್ನಡ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದಂಥ ಸಹೋದರರಾದಂಥ ಹುಸೇನ್ ಅವರು ಕೂಡ ಈ ವೇದಿಕೆ ಮೇಲೆ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ನಮ್ಮ ECOಗಳಾದಂಥ ನಮ್ಮ ಸತೀಶ್ ಸರ್ ಅವರು ಕೂಡ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ. ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ಓಬಳರೆಡ್ಡಿ ಸರ್ ಅವರು ಕೂಡ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ. ನಮ್ಮ ಮಂಜುನಾಥ್ ಸರ್ ಅವರು ಕೂಡ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ. ನಮ್ಮ ತಡವಾಗಿ ಬಂದಂಥ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಗುರುಗಳಾದಂಥ ಸುಬ್ರಹ್ಮಣ್ಯ ಸರ್ ಅವರು ಕೂಡ ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕೃಷ್ಣಮೂರ್ತಿ ಸರ್ ಅವರು ನಮ್ಮ ಸ್ನೇಹಿತರು ಅಂತ ಕೂಡ ಹೇಳ್ಬೋದು. ನಮ್ಮ ಹರೀಶ್ ಸರ್, ನಾಗಮಂಗಲ ಹರೀಶ್ ಸರ್ ಅವರು ಮತ್ತು ಮಂಜುನಾಥ್ ಸರ್ ಅವರು ಕೂಡ ಎಲ್ಲರೂ ಕೂಡ ವೇದಿಕೆ ಮೇಲೆ ಹಂಚ್ಕೊಂಡಿದ್ದಾರೆ. ಇನ್ನೂ ಹಲವಾರು ವೇದಿಕೆ ಮೇಲೆ ಇದ್ದಾರೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿದ ನಮ್ಮ ಫೈಜುಲ್ಲಾ ಸರ್ ಅವರು, ಬಹುಮುಖ್ಯವಾಗಿ ಯಾವಾಗಲೂ ನಗುತ್ತಾ ಇರುವಂಥ ಫೈಜುಲ್ಲಾ ಸರ್ ಕೂಡ ವೇದಿಕೆ ಮೇಲೆ ಇದ್ದಾರೆ. ಎಲ್ಲರೂ ಕೂಡ ನಾನು ನಮಸ್ಕಾರಗಳನ್ನು ನಾನು ತಿಳಿಸಿ, ಏನೀಗಾಗಲೇ ಎಲ್ಲರೂ ಕೂಡ ಮಾತಾಡಿದ್ದಾರೆ. ಮಕ್ಕಳಲ್ಲಿ ವರ್ಷಕ್ಕೊಮ್ಮೆ ಆ ಮಕ್ಕಳಲ್ಲಿರುವಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಲೆ ಏನಿದೆ ಅದನ್ನು ಮಕ್ಕಳಿಗೆ ಆಚೆ ತೆಗೆದು ಅವರನ್ನು ಗುರುತಿಸಿ ಉನ್ನತವಾದಂಥ ಒಂದು ಪ್ರದರ್ಶನವನ್ನು ಕೊಟ್ಟಿರುವಂಥ ಮಕ್ಕಳನ್ನು ಗುರುತಿಸಿ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಒಂದು ಸರಿ ಹಮ್ಮಿಕೊಳ್ತಾರೆ. ಅಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತೆಲ್ಲ ಕೂಡ ನಾವು ಸೇರಿದ್ದೀವಿ. ಈಗಾಗಲೇ ಕೆಲವರೆಲ್ಲ ನಮ್ಮ BO ಸರ್ ಅವರು ಬೇಗ ಹೋಗಬೇಕು ಅಂತ ಕೇಳ್ತಾ ಇದ್ರು. ಒಂದು ಕಡೆ ಫೈಜುಲ್ಲಾ ಸರ್ ಅವರು ವರ್ಷಕ್ಕೊಂದು ಸರಿ ನಡೆಯೋದು, ಆ ಮಕ್ಕಳ ಒಂದು ಕಲೆಯನ್ನು ನೀವು ವೀಕ್ಷಿಸಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ರು. ಅದಕ್ಕೂ ನಾನು ಉತ್ತೇಜನ ಕೊಡ್ತಾ ಈ ಒಂದು ನಮ್ಮನ್ನೆಲ್ಲ ಕೂಡ ಕಾರ್ಯಕ್ರಮಕ್ಕೆ ಕರೆದಿರೋದು ಆ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಬೇಕು ಅಂತ. ಅದರಿಂದ ಎಲ್ಲರೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಒಂದು 5 ನಿಮಿಷ ತಡವಾದರೂ ಕೂಡ ನಾವೆಲ್ಲ ಒಟ್ಟಾರೆಯಾಗಿ ಮಕ್ಕಳಲ್ಲಿರುವ ಕಲೆಯನ್ನು ನೋಡಿ ಆನಂದಿಸಿ ಗುರುತಿಸಿ ಅವರನ್ನು ಬೆನ್ನು ತಟ್ಟಿ ಇನ್ನೂ ಮುಂದಿನ ದಿವಸಗಳಲ್ಲಿ ಹೆಚ್ಚಾಗಿ ಮಾಡಬೇಕು ಅಂತ ನಾವು ಆಶೀರ್ವಾದ ಮಾಡೋಣ ಅಂತ ಹೇಳ್ತಾ ಏನು ಈ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಅದೇ ರೀತಿಯಾಗಿ ನಾನು ಕೂಡ ಗಮನಿಸ್ತಾ ಇದ್ದೀನಿ, ಎಲ್ಲ ಸರ್ಕಾರಿ ಉರ್ದು ಶಾಲೆಗಳು ಏನಿದ್ವು ಆ ಶಾಲೆಗಳೆಲ್ಲ ಒಂದು ಟೈಮಲ್ಲಿ ಬೇರೆ ರೀತಿಯಲ್ಲೇ ಇತ್ತು. ಅದು ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅಂತ ಇಟ್ಕೊಂಡು ಈಗಾಗಲೇ ಕೇವಲ 36 ಸರ್ಕಾರಿ ಶಾಲೆಗಳು ನಮ್ಮ ತಾಲೂಕಲ್ಲಿರೋದು. ಆದರೂ ತಾಲೂಕಿನ ಯಾವುದೇ ಸರ್ಕಾರಿ ಶಾಲೆ, ಕನ್ನಡ ಶಾಲೆ, ಉರ್ದು ಶಾಲೆ ಎಲ್ಲೋದ್ರೂ ಕೂಡ ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ನ ಒಂದು ಸರ್ಕಾರಿ ಸೇವೆಗಳು ಏನಿರ್ತವೆ ಅದೆಲ್ಲ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಪೇಂಟ್ ಆಗಿರ್ಬೋದು, ಡೆಸ್ಕ್ಗಳು ಕೊಡೋದಾಗಿರ್ಬೋದು, ನೆಲ್ಲಿಕಲ್ಲಿ ಚೇರ್ಸ್ ಕೊಡೋದಾಗಿರ್ಬೋದು, ಬ್ಯಾಗ್ಸ್ ಕೊಡೋದಾಗಿರ್ಬೋದು, ಯೂನಿಫಾರ್ಮ್ಸ್ ಕೊಡೋದಾಗಿರ್ಬೋದು, ಟ್ರ್ಯಾಕ್ ಸೂಟ್ ಕೊಡೋದಾಗಿರ್ಬೋದು, ಪ್ರತಿಯೊಂದು ಸ್ಮಾರ್ಟ್ ಕ್ಲಾಸಸ್ಗೆ TV ಕೊಡೋದಾಗಿರ್ಬೋದು, ಆಮೇಲೆ ಬಡವರಿಗೆ ಮನೆಗಳನ್ನು ಕಟ್ಸ್ಕೊಳ್ಳುವಂಥದ್ದಾಗಿರ್ಬೋದು, ಈ ಥರ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲೂ ಕೂಡ ಶಿಕ್ಷಣಕ್ಕೋಸ್ಕರನೇ ನಾವು ಸೇವೆ ಮಾಡಲಿಕ್ಕೆ ಅಂತೇಳಿ ನಾವು ನಿಂತ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಇದೊಂದು ನಾನು ಭಾವಿಸೋದೇನಂತಂದರೆ ಇದೊಂದು ದೊಡ್ಡ ವರ ಅಂತ ಕೂಡ ನಾನು ಭಾವಿಸ್ತೀನಿ. ಯಾಕಂತಂದರೆ ಹಲವಾರು ಕ್ಷೇತ್ರಗಳಿಗೆ ನಾವು ಸೇವೆ ಮಾಡ್ಬೋದು, ಆದರೆ ಶಿಕ್ಷಣ ಕ್ಷೇತ್ರಕ್ಕೆ ನಾವು ಯಾವಾಗ ಸೇವೆ ಮಾಡೋದಕ್ಕೆ ಅವಕಾಶ ಸಿಗುತ್ತೋ ನಿಜವಾದ ಒಂದು ದೇಶ ಕಟ್ಟುವಂಥ ಸೇವೆ ಅಂತ ಕೂಡ ನಾನು ಇದರಲ್ಲಿ ಭಾವಿಸ್ತೀನಿ. ಆ ಒಂದು ಸೇವೆ ನನಗೆ ಭಗವಂತ ನನಗೆ ಕರುಣಿಸಿರೋದನ್ನು ನಿಜವಾಗ್ಲೂ ನಾನು ತೃಪ್ತಿಯಾಗಿದ್ದೀನಿ. ಸೊ ಇನ್ನು ಮುಂದಿನ ದಿವಸಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂಥ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ, ಅವರಲ್ಲಿ ಒಂದು ಶೈಕ್ಷಣಿಕ ಸಾಮರ್ಥ್ಯವನ್ನು ಬಲಪಡಿಸೋದಕ್ಕೋಸ್ಕರ ಮುಂದಿನ ದಿವಸಗಳಲ್ಲಿ ಸರ್ಕಾರಿ ಶಾಲೆಗಳ ಜೊತೆ ಉರ್ದು ಶಾಲೆಗಳಾಗಿರ್ಬೋದು, ಕನ್ನಡ ಶಾಲೆಗಳಾಗಿರ್ಬೋದು,
ಭಾಷೆ ಬೇರೆ ಆದರೂ ಕೂಡ ಅದು ಸರ್ಕಾರಿ ಶಾಲೆನೇ, ಭಾಷೆ ಬೇರೆ ಆದರೂ ಕೂಡ ಆ ಮಗುವಿಗೆ ಅವ್ರದೇ ಆದಂಥ ಒಂದು ಭಾಷೆಯಲ್ಲಿ ಶಿಕ್ಷಣವನ್ನು ಕೊಟ್ಟು ಆ ಮಗುವನ್ನು ಶಿಕ್ಷಣದಲ್ಲಿ ಮುಂದುವರಿಯುವಂತೆ ಮಾಡುವಂಥ ಒಂದು ಮೀಡಿಯನ್ ಅಂತ ನಾವು ಕರಿತೀವಿ. ಭಾಷೆ ಅನ್ನೋದು ಒಂದು ಮೀಡಿಯನ್ನು. ಸೊ ಹಾಗಾಗಿ ಆ ಮೀಡಿಯನನ್ನು ಉಪಯೋಗಿಸ್ಕೊಂಡು ಆ ಮಗುವಿನ ಒಂದು ಸಾಮರ್ಥ್ಯವನ್ನು ಬೆಳೆಸಲಿಕ್ಕೆ ನಾವು ಏನು ದುಡಿತಾ ಇದ್ದೀವಿ ಎಲ್ಲ ಕೂಡ ಮುಂದಿನ ದಿವಸಗಳು ಹೆಚ್ಚಿಗೆ ನಾವು ಪಾಲ್ಗೊಳ್ತೇವೆ ಅಂತ ಹೇಳ್ತಾ ಈ ಒಂದು ಕಿರುದಾದ ಒಂದು 4 ಮಾತುಗಳನ್ನು ಮಾತಾಡಲು ಅವಕಾಶ ಕೊಟ್ಟಂತ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಗೆಲ್ಲ ವಂದಿಸುತ್ತಾ ಈ ಕಾರ್ಯಕ್ರಮದ ಆಯೋಜಕರಾದಂಥ ಫೈಜುಲ್ಲಾ ಮತ್ತು ಅವರ ಒಂದು ಟೀಮ್ ಏನಿದೆ ಸರ್ಕಾರಿ ಉರ್ದು ಶಿಕ್ಷಕರ ಸಂಘ ಅವ್ರಿಗೆಲ್ಲ ಕೂಡ ವಂದಿಸುತ್ತಾ ನಮ್ಮ ಜುಬೇರ್ ಸರ್ ಅವರು ಇದ್ರು ಈಗ ತಾನೆ ಗೌರವಾಧ್ಯಕ್ಷರು ಅವರು ಕೂಡ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ ಆ ಮುಂದೆ ಇರುವಂಥ ಎಲ್ಲ ಇಷ್ಟು ಜನ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ, ನಾವೆಲ್ಲ ಹೆಮ್ಮೆ ಪಡ್ಬೇಕು. ಎಷ್ಟು ಜನಕ್ಕೆ ಲೈಫ್ ಕೊಟ್ಟಿದ್ದಾರೆ. ಈ ಮಕ್ಕಳೇ ನಮ್ಗೆ ಲೈಫ್ ಕೊಟ್ಟಿರೋದು ಈ ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ, ಶಿಕ್ಷಕರು ಅರ್ಥ ಮಾಡ್ಕೋಬೇಕು. ನಾವು ಜಾಸ್ತಿ ಹೇಳಕ್ ಬರುತ್ತಿಲ್ಲ. ನಮ್ಮ ಸಾರ್ ಹೇಳ್ತಾ ಇದ್ರು ವಯಸ್ಸಲ್ಲಿ ಆವಾಗ ಬಸ್ ತಪ್ಪೋಗುತ್ತೆ ಅಂತ. ಒಂದು ದಿವಸ ತಪ್ಪೋಗಿ, ಒಂದು ದಿವಸ ಆವಾಗ ಡ್ಯಾನ್ಸ್ ಇರೋಕ್ಕಿಲ್ಲ, ಯಾವಾಗಲೂ ತಪ್ಪೋಗ್ಬಾರ್ದು. ಬಸ್ಸು ಯಾವಾಗಲೂ ತಪ್ಪೋದ್ರೆ ನಾವು ಇವ್ರು ಹುಡುಗಲಿದ್ದೀವಿ, ಈ ಮಕ್ಕಳು ಹುಡುಗಲಿದ್ದೀವಿ. ನಾವು ನಮ್ಮ ಮಕ್ಕಳು ಸಾಕೊಡ್ತಾ ಇರೋದು ಈ ಮಕ್ಕಳಿಂದ, ನಮ್ಮ ಮಕ್ಕಳು ಸಾಕೊಡ್ತಾ ಇರೋದ್ರಿಂದ. ನಾವು ತಟ್ಟೆ ಊಟ ಇಟ್ಕೊಡ್ತಿದ್ದ ಕೂಡ ಈ ಮಕ್ಕಳಿಗೆ ಜ್ಞಾಪಿಸಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅನಿತಾ ಭಾವಿಸ್ಬೇಡಿ. ಏನ್ ಅವರೇನು ಊಟ ಕೊಡ್ತಾ ಇರೋದಲ್ಲ, ನೀವು ಓದಿ ಬಂದಿದ್ದೀರಿ, ಆದ್ರೂ ಈ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗೆ ಬಂದಿಲ್ಲ ಅಂದ್ರೆ ನಮ್ಗೆ ಇಲ್ಲಿ ಡ್ಯೂಟಿ ಇರೋದಿಲ್ಲ. ನಮ್ಗೆ ಹುದ್ದೆ ಕೊಟ್ಟಿರೋದು ಈ ಮಕ್ಕಳು ಶಾಲೆಗೆ ಬರೋದಕ್ಕಾಗ. ದಯವಿಟ್ಟು ಅವ್ರು ನಾವು ಚೆನ್ನಾಗಿ ನೋಡ್ಕೊಡಿ. ನಾನು ಹೆಚ್ಚಾಗಿ ಹೇಳೋದಿಲ್ಲ. ಬಹಳ ಕಾನ್ಸಂಟ್ರೇಟ್ ಆಗಿ ಮಕ್ಕಳನ್ನು ಉಳಿಸ್ಕೊಡಿ. ಇದರ ಸಂಖ್ಯೆ ಜಾಸ್ತಿ ಮಾಡ್ಕೊಡಿ. ನಮ್ಮೆಲ್ಲ ಮಕ್ಕಳಿಗೂ, ನಮ್ಮೆಲ್ಲ ಶಿಕ್ಷಕರಿಗೂ ಹುದ್ದೆ ಇರ್ತದೆ. ಆ ಹುದ್ದೆಯನ್ನು ಉಳಿಸ್ಕೋಬೇಕಾಗತ್ತೆ ನಾವು. ಅದಕ್ಕೋಸ್ಕರ ಎಲ್ಲರೂ ಕೂಡ ಸಮಯ ಪಾಲನೆ ಮಾಡಿ. ನಾನು ಪದೇ ಮೀಟಿಂಗ್ ಹೇಳ್ತಾ ಇರ್ತೀನಿ, ಎಲ್ಲ ಮೇಷನು ಅದೇ ಹೇಳ್ತಾ ಇರೋದು. 6 ಗಂಟೆ ಮನೆ ಸೇರ್ಕೊಂಡ್ರು ಕರೆಕ್ಟ್ ಆಗಿ. 6 ಗಂಟೆಗೆ ಎಲ್ಲರೂ ಮೇಷಗಳು ಮನೆ ಸೇರ್ಕೊಡಿ. ಯಾಕಂದ್ರೆ ಸಿಸ್ಟಮೆಟಿಕ್ ನಾವು ಮೇಷಗಳು ಸಿಸ್ಟಮೆಟಿಕ್ ಆಗಿದ್ರೆ ನಮ್ಮ ಸಮಾಜನೇ ಸಿಸ್ಟಮೆಟಿಕ್ ಹೋಗ್ತಾ ಇರ್ತದೆ. ನಮ್ಮ ಸಮಾಜನೇ ಸಿಸ್ಟಮೆಟಿಕ್ ಹೋಗ್ತಾ ಇರ್ತಾರೆ. ಮೇಡಮ್ನವರಾಗಿದ್ದು ಮೇಷ ಹೇಳ್ಬೋದು. ನಾವು ಮಾದರಿ ಆಗಿದ್ರೆ ಮಾತ್ರ ನಾವು ಸಮಾಜಕ್ಕೆ ಏನೋ ಹೇಳಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾವು ಸಿಸ್ಟಮ್ ಆಗಿ ಬೆಳೆಸ್ಕೊಳ್ಳೋಣ. ನಾವು ಇರೋದೊಂದಿಗೆ ನಾವು ಮಕ್ಕಳಿಗೆ ಮಾದರಿಯಾಗಿರೋಣ ಅಂತ ಹೇಳ್ತಾ, ನೀವು ಎಲ್ಲ ಉರ್ದು ಶಿಕ್ಷಕರು ಇವತ್ತಾಗಿರ್ಬೋದು ಯಾವ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕು. ಇಲ್ಲಿ ಮುಗಿದ ತಕ್ಷಣ ಅವ್ರು ಯಾರೋ ನಾವು ಯಾರೋ ಅನ್ಬಾರ್ದು. ಇದು ಕೂಡ ಡ್ಯೂಟಿ. इस चीज को टिकटॉक कहते हैं। नेता, अभिनेता, खिलाड़ी, बच्चा कोई मेरे आगे टिक नहीं सकता। मैं इंस्टाग्राम हूँ, मैंने सबको पागल करके रखा है, स्पेशली उन युवाओं को, उसको और इसको भी। और मुझे तो आप लोग जानते ही होंगे, मैं हूँ फेसबुक। मुझसे ही तो यह सोशल मीडिया का दौर शुरू हुआ है। सुना है वो दिन दूर नहीं जब आपकी ये दुनिया हमारे इशारों पर नाचेगी। तो चलो देखो। मम्मा मेरे कल एग्जाम है, मुझे कुछ समझ नहीं आ रहा। प्लीज मम्मा आप पढ़ा दोगे? क्यों बेटा, तुम्हारे टीचर ने कुछ नहीं समझाया क्या? मम्मा समझाया तो मैं भूल गई। बेटा मैं तो भी बहुत बिजी हूँ, तुम पापा के पास जाकर पूछ लो ना। ओके मम्मा। मम्मा
Instagram मैंने सबको फॉलो करके रखा है, स्पेशली उन युवाओं को, उसको और इसको भी। और मुझे तो आप लोग जानते ही होंगे, मैं हूँ फेसबुक, मुझसे ही तो ये सोशल मीडिया का शुरू हुआ है। वो दिन दूर नहीं जब आपकी दुनिया हमारे सारों पर नाचेगी। तो चलो तुम्हारी टीचर ने कुछ नहीं समझाया क्या? बेटा मैं तो भी बहुत बिजी हूँ, तुम पापा के पास जाकर पूछ लो ना। ಮಂಜಣ್ಣವ್ರೆ, ಹರೀಶಣ್ಣವ್ರೆ, ಕೃಷ್ಣಮೂರ್ತಿ ಸರ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸರ್ ಅವರೇ, ಎಲ್ಲ ಉರ್ದು ಶಾಲೆಗಳ ಮುಖ್ಯ ಶಿಕ್ಷಕರುಗಳೇ, ನನ್ನ ಆತ್ಮೀಯ ವೃತ್ತಿ ಬಾಂಧವರೇ, ಪ್ರೀತಿಯ ಮಕ್ಕಳೇ, ಬಹಳ ಮುಖ್ಯವಾಗಿ ಈ ಟೌನ್ CRP ಉರ್ದು CRP ಆಗಿರ್ತಕ್ಕಂಥ ನನ್ನ ವೃತ್ತಿ ಬಾಂಧವರಾಗಿರ್ತಕ್ಕಂಥ ಸಹೋದ್ಯೋಗಿ ಆಗಿರ್ತಕ್ಕಂಥ ಶ್ರೀಮತಿ ಅಸ್ಮತ್ ಉನಿಸಾ ಮೇಡಮ್ ಅವರೇ, ಮುದ್ದು ಮಕ್ಕಳೇ, ನಮ್ಮ ಸಾಹೇಬ್ರೆಲ್ಲ ವಿಚಾರನ ಹೇಳಿದ್ದಾರೆ, ಹೇಳಲಿಕ್ಕೆ ನನಗೆ ಯಾವುದು ಏನು ಇಲ್ಲ. ಸೊ ಬಹುಶಃ ಆಲ್ಮೋಸ್ಟ್ ಆಲ್ ಅಂಶಗಳನ್ನು ಅವರು ಕವರ್ ಮಾಡಿದ್ದಾರೆ. ನನ್ನ ಒಂದು ಕಿವಿ ಮಾತು ಒಂದೇನೆ, ಸೊ ಎಜುಕೇಷನ್ ಈಸ್ ಎವ್ರಿಥಿಂಗ್ ಅಂತ. ಎಜುಕೇಷನ್ ಮಗುವಿನ ಒಂದು ವೈಯಕ್ತಿಕ ಸ್ವಚ್ಛತೆಯಿಂದ ಹಿಡಿದು ಮಗುವಿನ ವೃತ್ತಿಯ ಒಂದು ಸಾಮರ್ಥ್ಯದವರೆಗೆ ಎಲ್ಲ ವಿಚಾರಗಳು ಅದರಲ್ಲಿ ಇರ್ತದೆ. ಸಂಕೀರ್ಣವಾಗಿ ಬೆಳಿಬೇಕು ಅಂತಂದರೆ ಎಜುಕೇಷನ್ ಕೊಡಬೇಕು. ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಗುಣಮಟ್ಟದ ಎಜುಕೇಷನ್ ಕೊಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಈ ಒಂದು ಪ್ರತಿಭಾ ಕಾರಂಜಿಯ ಮೂಲ ಉದ್ದೇಶ ಅಂತಂದರೆ, ಖಾಸಗಿ ಶಾಲೆಗಳಲ್ಲಿ ಯಾವ ರೀತಿ ನಾವು ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹ ಮಾಡಿ ಅವರಲ್ಲಿ ಗುರುತಿಸಿ ಬೆಳೆಸ್ತೀವೋ, ಅದೇ ರೀತಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ವಿಶೇಷ ಪ್ರತಿಭೆಯನ್ನು ಗುರುತಿಸಿ ಮಕ್ಕಳನ್ನು ಬೆಳೆಸಬೇಕು, ಈ ದೇಶದ ಪ್ರತಿಭೆಯನ್ನು ಉಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಸರ್ಕಾರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು.
ಇದು ತುಂಬ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಮೂಡಿ ಬಂದಿದೆ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ರಿಗೂ ನಮಿಸಿ ಈ ಅವಕಾಶಕ್ಕೋಸ್ಕರ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭಾರತ್, ಜೈ ಕರ್ನಾಟಕ ಮಾತೆ. सकीना मैं हमारी स्कूल का नाम GUHPS मेन कुरुपेट मुलबागल आपके कर रही हूँ. अरे यार मेरे गले में तो बहुत दुख रहा है. हमारे माहौल में तो बहुत आलूदगी फैल गई है. हमारे माहौल में तो बहुत आलूदगी फैल गई है. चलो इंसानों ने एक विक्स की गोली बनाई है, खाकर देखती हूँ. विक्स की गोली लो, किचकिच दूर करो. विक्स की गोली लो, किचकिच दूर करो. चलो कुछ भी कर लो, ये गले में दर्द तो कम होने वाला नहीं है. थोड़ी देर घूम कर आती हूँ. अरे यार मेरे पेट में तो बहुत दुख रहा है. किसानों ने मेरे पेट में तो बहुत क्या ये कचरा भर दिया है, प्लास्टिक भर दिया है और मेरे पेट में तो बहुत गैस भी हो गई है. ಮಧ್ಯಾಹ್ನ 1 hour 2 hours ಡಿಪಾರ್ಟ್ಮೆಂಟ್ಗೆ ಎರಡು ಅಷ್ಟೇ 5 ಗಂಟೆವರೆಗೂ ಮಾಡೋದು. ಮತ್ತೆ ಅವರ್ಸ್ ಉಳಿತಲ್ಲ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾರ್ಗದರ್ಶಕರಾಗಿರುವಂತಹ ತಾಲೂಕು ಶಿಕ್ಷಣ ಅಧಿಕಾರಿಗಳಾಗಿರುವಂತಹ ರಾಮಚಂದ್ರಪ್ಪ ಸರ್ ಅವರೇ, ಅದೇ ರೀತಿ ಮತ್ತೊಬ್ಬರು ಮಾರ್ಗದರ್ಶಕರಾಗಿರುವಂತಹ ಶಿಕ್ಷಣ ಅಧಿಕಾರಿಗಳು ನಮ್ಮ ಸೋಮೇಶ್ ಸರ್ ಅವರೇ, ಮತ್ತೆ ಓಬಲ್ ರೆಡ್ಡಿ ಸರ್ ಅವರೇ, ವೆಂಕಟಗಿರಪ್ಪ ಸರ್ ಅವರೇ, ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಹಲವಾರು ಕಾರ್ಯಕ್ರಮಗಳಿಗೆ, ವಿದ್ಯಾರ್ಥಿಗಳಿಗೆ, ಒಂದು ಶಾಲಾ ಕಾಲೇಜುಗಳಿಗೆ ಕಾರ್ಯಕ್ರಮಗಳನ್ನ ರೂಪಿಸಿ ಅವ್ರಿಗೆ ಅಂತ ಬೆನ್ನು ತಟ್ಟಿ ಮಕ್ಕಳಿಗೆ ಮುಂದೆ ಸಾಗಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡಿರುವಂತಹ ನಮ್ಮ ಜನಪ್ರಿಯ, ಮುಂದಿನ ದಿನಗಳಲ್ಲಿ ಅದು ಹೇಳಿಬಿಡ್ತೀನಿ, ಮುಂದಿನ ದಿನಗಳಲ್ಲಿ ಶಾಸಕರು ಆಗಬಹುದು, ಹೇಳಕ್ಕಾಗಲ್ಲ, ಆ ದೇವರ ಇಚ್ಛೆಯಿಂದ ಆಗಲಿ. ಆ ಮುನೇಶ್ ಸರ್ ಅವರೇ, ಮತ್ತೆ ನಮ್ಮ ಸತೀಶ್ ಸರ್ ಅವರೇ, ನಮ್ಮ ಮಂಜುನಾಥ್ ಸರ್ ಅವರೇ, ಹರೀಶ್ ಸರ್ ಅವರೇ, ಮತ್ತೆ ನಮ್ಮ ಎಲ್ಲ ಈ ಶಾಲೆ ಎಲ್ಲ ಒಂದು 15 ಶಾಲೆಗಳ ಎಲ್ಲ ಸಿಬ್ಬಂದಿ ವರ್ಗದವರೇ ಎಲ್ಲ ಮತ್ತೆ ಮುಖ್ಯ ಶಿಕ್ಷಕರೇ, ಮತ್ತೆ ವಿದ್ಯಾರ್ಥಿನಿಯರೇ, ಮತ್ತೆ ಉರ್ದು ಶಾಲೆಯ ಅಧ್ಯಕ್ಷರಾಗಿರುವಂತಹ ಫೈಜುಲ್ಲಾ ಸರ್ ಅವರೇ, ಅಶ್ವಾಕ್ ಸರ್ ಅವರೇ, ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರತಿಭಾ ಕಾರಂಜಿ ಅನ್ನೋದು ಪ್ರತಿಯೊಂದು ಮಗುವಲ್ಲೂ ಕೂಡ ಪ್ರತಿಭೆಯನ್ನು ತೋರಿಸೋದು ಆ ಮಗುವ ಒಂದು ಲಕ್ಷಣ ಆಗಿರುತ್ತೆ. ಅದನ್ನ ಗುರುಸೋದು ಯಾರಪ್ಪ ಅಂದ್ರೆ ತಂದೆ ತಾಯಿ ಕೂಡ ಗುರುಸಿಕ್ಲಾಗಲ್ಲ. ಏಕೈಕ ಯಾರನ್ನ ಗುರುತಿಸಿದ್ರೆ ಅಂದ್ರೆ ಶಿಕ್ಷಕರು ಮಾತ್ರ ಗುರುತಿಸೋ ಸಂದರ್ಭದಲ್ಲಿ ಹೇಳ್ತೀನಿ.